ಇಂದು ನಾವು ಹಂಚಿಕೊಳ್ಳುವ ಕಥೆಯು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮೌಲಾನಾ ಅಬ್ದುಲ್ ರಹಮಾನ್ ಜಾಮಿಯವರ ಕಥೆಯಾಗಿದೆ. ಅವರ ತಂದೆ ಹಿಂದೂ ಸಾಧುವಾಗಿದ್ದರು. ಯುವಕನಾಗಿದ್ದಾಗ ಅವರು ವೈದ್ಯರಾದರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಪಡೆದರು. ಆದರೆ 21 ವರ್ಷಗಳ ಹಿಂದೆ ಇಸ್ಲಾಂ ಬಗ್ಗೆ ಆಳವಾಗಿ ತಿಳಿಯಲು ಪ್ರಯತ್ನಿಸಿದಾಗ ಅದರ ಸೌಂದರ್ಯವು ಅವರನ್ನು ಆಕರ್ಷಿಸಿತು. ಆದ್ದರಿಂದ ಅವರು ಇಸ್ಲಾಂ ಅಂಗೀಕರಿಸಿದರು. ಇಸ್ಲಾಂ ಅಂಗೀಕರಿಸಿದ ನಂತರ ಅವರು ಮದರಸಾವೊಂದಕ್ಕೆ ಸೇರಿದರು. ಅಲ್ಲಿ ಕಠಿಣ ಪರಿಶ್ರಮದಿಂದ ಅಲಿಮಾಗಿ ಮಾರ್ಪಟ್ಟರು. ಆದರೆ ಈ ನಿರ್ಧಾರವು ಅವರಿಂದ ದೊಡ್ಡ ತ್ಯಾಗವನ್ನು ಕೇಳಿತು. ಅವರ ಕುಟುಂಬವು ಅವರನ್ನು ಒಂಟಿಯಾಗಿಸಿತು. 21 ವರ್ಷಗಳ ಕಾಲ ಅವರು ತಮ್ಮ ಪ್ರೀತಿಯ ತಾಯಿಯನ್ನು ಭೇಟಿಯಾಗಲಿಲ್ಲ. 21 ವರ್ಷಗಳ ನಂತರ ಮೌಲಾನಾ ತಮ್ಮ ಹಳೆಯ ಮನೆಗೆ ಮರಳಿದರು. ತಮ್ಮ ತಾಯಿಯನ್ನು ಭೇಟಿಯಾಗಲು ಎಲ್ಲ ಅಡೆತಡೆಗಳನ್ನು ದಾಟಿ ಅವರು ತಲುಪಿದರು. ಆ ಕ್ಷಣದಲ್ಲಿ ತಾಯಿ ಮತ್ತು ಮಗನ ಭೇಟಿಯ ದೃಶ್ಯವು ಹೃದಯ ವಿದ್ರಾವಕವಾಗಿತ್ತು. ತನ್ನ ಮಗನನ್ನು ಕಂಡ ತಾಯಿ ಭಾವುಕರಾಗಿ ಕಣ್ಣೀರು ಸುರಿಸಿದರು. ಆ ದೃಶ್ಯ ಯಾವುದೇ ಮನಸ್ಸನ್ನು ಕದಡಿಸುತ್ತದೆ. ಆದರೆ ಮೌಲಾನಾರಿಗೆ ಒಂದು ಕೊರಗು ಇದೆ. ತಮ್ಮ ತಾಯಿಗೆ ಸಲಾಂ ಹೇಳಲಾಗಲಿಲ್ಲ ಎಂಬುದು ಅದು. ಅಲ್ಲಾಹು ನಿನ್ನ ಮೇಲೆ ಕರುಣೆಯನ್ನು ಸುರಿಸಲಿ ಎಂದು ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಇಂದು ಬಾಂಗ್ಲಾದೇಶದಲ್ಲಿ ದೊಡ್ಡ ವಾಗ್ಮಿಗಳಲ್ಲಿ ಒಬ್ಬರಾಗಿ ಮೌಲಾನಾ ಅಬ್ದುಲ್ ರಹಮಾನ್ ಜಾಮಿ ಇದ್ದಾರೆ. ಆದರೂ ಅವರ ಹೃದಯವು ತಮ್ಮ ತಾಯಿಯ ಮೇಲಿನ ಪ್ರೀತಿಯಲ್ಲಿ ಯಾವಾಗಲೂ ಧುಕ್ಕುತ್ತದೆ. ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಪ್ರೀತಿಪಾತ್ರರಿಂದ ಬೇರೆಯಾಗಬೇಕಾಗುತ್ತದೆ. ಬಂಧುಗಳು, ಊರು, ಪೋಷಕರು ಕೂಡ. ಆದರೆ ಈ ಕಥೆ ನಮಗೆ ನೆನಪಿಸುವುದು ಪ್ರೀತಿಯು ಎಂದಿಗೂ ಮಾಸುವುದಿಲ್ಲ ಎಂಬುದನ್ನು. ಮೌಲಾನಾ ಅಬ್ದುಲ್ ರಹಮಾನ್ ಜಾಮಿ ಮತ್ತೆ ತಮ್ಮ ತಾಯಿಯನ್ನು ಭೇಟಿಯಾದಾಗ ಅವರಿಗೆ ಸಲಾಂ ಹೇಳಲು ಸಾಧ್ಯವಾಗಲಿ. ಅವರ ತಾಯಿಗೆ ಅಲ್ಲಾಹು ಹಿದಾಯತ್ ನೀಡಲಿ ಎಂದು ನಾವು ಪ್ರಾರ್ಥಿಸೋಣ.